ಕೊರೋನಾ ಅಂದ್ರೆ ಅದು ಒಂದು ವೈರಸ್. ನಿಮಗೆ ಗೊತ್ತಾ, ಈ ವೈರಸ್ ಬಹಳ ದುರ್ಬಲ. ಇದಕ್ಕೆ ಸುರಕ್ಷಿತ ಕೋಟೆ ಇರೋಲ್ಲ. ಇದು ಹೆಚ್ಚು ಬಿಸಿಯನ್ನಾಗಲಿ, ಕ್ಷಾರವನ್ನಾಗಲಿ, ಹುಳಿಯನ್ನಾಗಲಿ ತಡೆದುಕೊಳ್ಳೋಲ್ಲ. ಇದು ಸ್ವತಂತ್ರವಾಗಿ ಬದುಕಲಾರದು. ಇದಕ್ಕೆ ತನ್ನ ಸುತ್ತಲೂ ಜೊಲ್ಲಿನ ರಕ್ಷಣೆ ಇಲ್ಲದಿದ್ರೆ ನಾಶವಾಗಿ ಹೋಗಿಬಿಡುತ್ತೆ. ಜೊಲ್ಲಿನ ಮೂಲಕ ಹರಡುತ್ತಾ ನಮ್ಮ ಬಾಯಿ, ಕಣ್ಣು ಅಥವಾ ಮೂಗಿನಿಂದ ಪ್ರವೇಶ ಮಾಡುವ ಕೊರೋನಾ ನೇರವಾಗಿ ಶ್ವಾಸಕೋಶಕ್ಕೆ ನುಗ್ಗಿಬಿಡೋಲ್ಲ. ಮೊದಲಿಗೆ ನಮ್ಮ ಗಂಟಲಿನಲ್ಲಿ ಆಶ್ರಯ ಪಡೆದು ನಮ್ಮದೇ ಜೀವಕೋಶಗಳಲ್ಲಿನ DNA ಬಳಸಿ ಸಂತಾನ ವೃದ್ಧಿ ಮಾಡುತ್ತದೆ. ಆನಂತರ ನಿಧಾನವಾಗಿ ನಮ್ಮ ಶ್ವಾಸಕೋಶಕ್ಕೆ ಪ್ರವೇಶಿಸಿ ತನ್ನ ಸಾಮ್ರಾಜ್ಯ ಸ್ಥಾಪಿಸುತ್ತದೆ. ಕೊನೆಗೆ ನಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಇದಿಷ್ಟು ಕೊರೋನಾದ ಬಯೋಡೇಟಾ. ಇನ್ನು ಕೊರೋನಾ ಪೀಡಿತರಿಗೆ ಆಸ್ಪತ್ರೆಯಲ್ಲಿ ಯಾವ ಚಿಕಿತ್ಸೆ ನೀಡ್ತಾರೆ ಬನ್ನಿ ನೋಡೋಣ. ಕೊರೋನಾ ಸೋಂಕಿತರ ದಿನಚರಿ ಹೀಗಿದೆ. ಅವರಿಗೆ ಪ್ರತಿದಿನ 1000 ಮಿಲಿಗ್ರಾಂ ವಿಟಮಿನ್ ಸಿ ನೀಡ್ತಾರೆ. ನೆನಪಿರಲಿ, ವಿಟಮಿನ್ ಸಿ ನಿಂಬೆಯಲ್ಲಿ ಹೇರಳವಾಗಿ ದೊರೆಯುತ್ತದೆ. ಅವರಿಗೆ ಪ್ರತಿದಿನ ವಿಟಮಿನ್ ಇ ನೀಡಲಾಗುತ್ತದೆ. ಈ ವಿಟಮಿನ್ ಇ ವೆಜಿಟೇಬಲ್ ಆಯಿಲ್, ಬಾದಾಮಿ, ಕಡಲೆಕಾಯಿ ಬೀಜದಲ್ಲಿಯೂ ಯಥೇಚ್ಛವಾಗಿ ಸಿಗುತ್ತದೆ. ಕೊರೋನಾ ಪೀಡಿತರಿಗೆ ಬೆಳಿಗ್ಗೆ 10 ರಿಂದ 11ರವರೆಗೆ ಸೂರ್ಯನ ಬಿಸಿಲಿನಲ್ಲಿ ನಿಲ್ಲಲು ಹೇಳಲಾಗುತ್ತದೆ. ಅವರು ದಿನಕ್ಕೆ 1 ಮೊಟ್ಟೆ ತಿನ್ನಬೇಕು. ಮೊಟ್ಟೆ ತಿನ್ನೋಲ್ಲ ಅನ್ನೋದಾದ್ರೆ ಕಾಳುಗಳನ್ನು ತಿನ್ನಲಡ್ಡಿಯಿಲ್ಲ. ಆದ್ರೆ ಪ್ರತಿದಿನ 8 ಗಂಟೆಗಳ ಕಾಲ ನಿದ್ರೆ ಕಡ್ಡಾಯ. ದೇಹದ ಉಷ್ಣತೆ ಕಾಪಾಡಲು ಪ್ರತಿದಿನ 7 ಲೀಟರ್ ಬಿಸಿ ನೀರು ಕುಡಿಯಬೇಕು. ಇದು ಪ್ರತಿ ಜೀವಕೋಶಕ್ಕೆ ನೀಡುವ ಸ್ನಾನ ಆಗಿದೆ. ಯಾವುದೇ ಕಾರಣಕ್ಕೂ ಹಳೆ ಆಹಾರ ತಿನ್ನಬಾರದು. ಪ್ರತಿ ಬಾರಿ ಊಟ ಮಾಡುವ ಮೊದಲು 20 ಸೆಕೆಂಡುಗಳ ಕಾಲ ಚೆನ್ನಾಗಿ ಕೈಗಳನ್ನು ಸಾಬೂನಿನಿಂದ ತೊಳೆಯಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಪ್ರತಿ 6 ಗಂಟೆಗೆ ಒಮ್ಮೆ ಬಿಸಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮುಕ್ಕಳಿಸಬೇಕು. ಕೊರೋನಾ ವೈರಸ್ನ pH 5.5 ರಿಂದ 8.5ರವರೆಗೆ ಇರುತ್ತದೆ. ಆದ್ದರಿಂದ ಕೊರೋನಾ ವೈರಸ್ ಅನ್ನು ಸೋಲಿಸಲು ವೈರಸ್ನ pH ಮಟ್ಟಕ್ಕಿಂತ ಹೆಚ್ಚಿನ ಕ್ಷಾರೀಯ ಆಹಾರವನ್ನು ಸೇವಿಸಬೇಕು. ಹಾಗಾಗಿ ಬೆಳ್ಳುಳ್ಳಿ, ಮಾವು, ಕಿತ್ತಳೆ, ಮೂಸಂಬಿ, ಅನಾನಸ್ ಇವುಗಳನ್ನು ತಿನ್ನಬೇಕು. 100ಕ್ಕೆ 95 ಜನರಿಗೆ ಈ ಚಿಕಿತ್ಸೆಯಿಂದಲೇ ಕೊರೋನಾ ವಾಸಿಯಾಗಿದೆ. ಸ್ನೇಹಿತರೆ, ಇದರಲ್ಲಿ ಯಾವುದಾದ್ರೂ ರಾಕೆಟ್ ಸೈನ್ಸ್ ಇದೆಯಾ? ನಾವು ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಪಾಲಿಸಿ ಕೊರೋನಾ ನಮ್ಮನ್ನು ಪ್ರವೇಶಿಸೋಕೆ ಆಗದಂತೆ ತಡೆಯಬಹುದು. ನಾವು ಸ್ವಲ್ಪ ಎಚ್ಚರ ವಹಿಸಿದ್ರೆ ಸಾಕು, ಚೈನಾ ವೈರಸ್ ಕೊರೋನಾ ಹೇಡಿಯಂತೆ ನಮಗೆ ಶರಣಾಗುತ್ತದೆ. ಹಾಗಿದ್ರೆ ನಾವು ಏನು ಮಾಡಬೇಕು? ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಚವನಪ್ರಾಶ, ಅಶ್ವಗಂಧ ಅಥವಾ ಇದಕ್ಕೆ ತತ್ಸಮಾನ ಔಷಧಿ ಸೇವಿಸಿ. ಇದು ಯಾವುದೇ ಆಯುರ್ವೇದದ ಔಷಧಿ ಅಂಗಡಿಯಲ್ಲಿ ದೊರೆಯುತ್ತದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಿಮಗೆ ಕೊರೋನಾ ಇಲ್ಲದಿದ್ರೂ ಸಹ ಕೊರೋನಾ ರೋಗಿಗಳಿಗೆ ಹೇಳಿರುವ ಆಹಾರ ಮತ್ತು ಶಿಸ್ತನ್ನು ದೈನಂದಿನವಾಗಿ ಆಚರಿಸಿ. ಇದರಿಂದ ನೀವು 97% ಸುರಕ್ಷಿತ ಆಗಿಬಿಡ್ತೀರಾ. ಹಾಗಾಗಿಯೂ ನಿಮಗೆ ಸ್ವಲ್ಪ ಗಂಟಲು ತುರಿಕೆ ಬಂದರೆ ಅದು ನಿಲ್ಲುವವರೆಗೂ ಬಿಸಿ ನೀರಿಗೆ ಉಪ್ಪು ಬೆರೆಸಿ 2 ಗಂಟೆಗೆ ಒಮ್ಮೆ ಗಾರ್ಗಲಿಂಗ್ ಮಾಡಿ. ನಿಮ್ಮ ಗಂಟಲು ಒಣಗಲು ಶುರು ಆದ್ರೆ ಅದು ಸರಿ ಹೋಗೋವರೆಗೂ ದಿನಕ್ಕೆ 7 ರಿಂದ 8 ಲೀಟರ್ ಬಿಸಿ ಬಿಸಿ ನೀರು ಕುಡಿಯಿರಿ. ಕೆಮ್ಮು ಅಥವಾ ನೆಗಡಿ ಬಂದರೆ 2 ಗಂಟೆಗೆ ಒಮ್ಮೆಯಂತೆ ನೀರಿನ ಆವಿಯಿಂದ ಉಸಿರಾಡಿ. ಇದರಿಂದ ಅಕಸ್ಮಾತ್ ಕೊರೋನಾ ನಮ್ಮನ್ನ ಪ್ರವೇಶಿಸಿದ್ರೂ ಸಹ 48 ಗಂಟೆ ಒಳಗೆ ಅದನ್ನು ಹತೋಟಿಗೆ ತರಬಹುದು. ಇದನ್ನು ಮೀರಿ ಚಳಿ ಜ್ವರ, ಉಸಿರಾಟದ ತೊಂದರೆ ಬಂದರೆ ಮಾತ್ರ ಕಡೆಗಣಿಸದೆ ಆಸ್ಪತ್ರೆಗೆ ಹೋಗಬೇಕು. ಇದರ ರಿಸ್ಕ್ ಕೇವಲ 3% ಮಾತ್ರ. ಕೊರೋನಾ ಲಸಿಕೆ ಯಾವಾಗ ಬರುತ್ತೋ ಏನೋ, ಆದ್ರೆ ಕೊರೋನಾ ಮಣಿಸೋಕೆ ಇಂದಿನಿಂದಲೇ ಶುರು ಮಾಡಿ.